ಆಮೇಲೆ ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೇನೆ. RSS ಒಂದು ವಿಷಸರ್ಪ ಇದ್ದಂತೆ ವಿಷಕಾರುವ ವಿಷಜಂತು, ಅದನ್ನು ಹತ್ತಿರಕ್ಕೆ ಬಿಡಬಾರದು, ಅದು ತಲೆ ಎತ್ತಬಾರದು, ಅದನ್ನು ದೂರ ಇಡಲಿ ಅನ್ನುವಂಥ ಮಾತನ್ನ ಪೇಪರ್ನಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮಾಜ್ ಮಾಡುವಂಥ ಸಂದರ್ಭದಲ್ಲಿ, ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ವಿಷಸರ್ಪಗಳು ವಿಷಜಂತುಗಳು ಬಂದರೆ ಅವನ್ನ ದೂರ ಇಡ್ರಿ, ಅಲ್ಲಿಂದ ಅವ್ರು ಮುಗಿಸ್ಲಿ ಅನ್ನೋ ಮಾತು ಹೇಳಿದ್ದಾರೆ. ಪ್ರಾರ್ಥನೆ ಮಾಡುವಾಗ ವಿಷಜಂತುಗಳು ಬಂದರೆ ನೀವು ಸಮರ್ಥನೆ ಮಾಡ್ತೀರಿ. ನಾವು ಉದಾಹರಣೆ ಹೇಳ್ತಾ ಇದ್ದೀವಿ. ಮನೆಯಲ್ಲಿ ಹಾವು ಬಂದ್ರೆ ನೀವು ಸುಮ್ಮನೆ ಇರ್ತೀರ? ಮನೆಯಲ್ಲಿ ಹಾವು ಬಂದ್ರೆ ನೀವು ಸುಮ್ಮನೆ ಇರ್ತೀರ? ಉದಾಹರಣೆ ಹೇಳ್ತೀವಿ, ನಾವು ಉದಾಹರಣೆ ಹೇಳ್ತಾ ಇದ್ದೀವಿ. ನಾವು ಕಡೆಗೆ ಸಾಯಿಲ್ ಹೇಳಿದ್ದು ಪವಿತ್ರ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಬೇರೆ ಬೇರೆ ಪ್ರಾರ್ಥನಾ ಸಂದರ್ಭದಲ್ಲಿ, ಉನ್ನತ ಮಟ್ಟದ ಉತ್ತಮ ಮಟ್ಟದ ಕೆಲಸಗಳನ್ನು ಮಾಡುವಂತ ಸಂದರ್ಭದಲ್ಲಿ ಇನ್ ಲಾರ್ಜರ್ ಸೆನ್ಸ್ ಹೇಳಿದ್ದಾರೆ. ಅದು ನಮಾಜ್ ಅಂತಾನೆ. ನಮಾಜ್ ಇದೆ ಉದಾಹರಣೆ, ನಮಾಜ್ ಇದೆ ಉದಾಹರಣೆ. ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ನಾನು ಅದನ್ನು ಸಮರ್ಥನೆ ಮಾಡ್ತಾ ಇದ್ದೀನಿ. ಅದು ಉದಾಹರಣಾತ್ಮಕವಾಗಿ ನಮಾಜನ್ನು ಹೆಸರು ತೆಗೆದುಕೊಂಡಿರುವುದು ಅಷ್ಟೇ ಹೊರತು ಪವಿತ್ರ ಕೆಲಸ ಮಾಡುವಂಥದ್ದು, ಪೂಜಾ ಪ್ರಾರ್ಥನೆ ಇನ್ನಿತರ ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ವಿಶೇಷಗಳು ಬಂದಾಗ ನಾವು ಅವುಗಳನ್ನು ಮುಗಿಸ್ಬೇಕು.